ಶಾಲಿನಿ ಶಾಲಿನಿ ಇಲ್ಲದಿನ್ ಮರ್ರ ಎಂತದ್ರಿ? ಎಂತ ಸುಮ್ ಕೂತ್ಬಿಟ್ಟಾರ ಅಮ್ಮೋರು? ಯಾಕೆ? ಮತ್ತೆ ಎಂತ ಮಾಡ್ಲಿ ಮರ್ರ, ಸುಮ್ ಕೂರ್ದೆ ಎಂತ ಮಾಡ್ಲಿ? ಟಿವಿ ಗಿವಿ ನೋಡ್ಬೇಕಿತ್ತಲ್ಲ. ನೀವೆಂತದ ಅದು ನೀವು ಸಾಕು ಕೂತಿದ್ರಿ, ನಾ ಎಷ್ಟೊತ್ತು ನೋಡೋದು? ಅವು ಹೇಳಿದೆ ಹೇಳ್ತಾನ ಅವನೊಬ್ಬ, ತಿರುಗಿಸಿ ಮುರುಗಿಸಿ ಅದೇ ಅದೇ ಒಂದೇ ವಾಕ್ಯನ ತಿರುಗಿಸಿ ಮುರುಗಿಸಿ 5 ನಿಮಿಷ ಹೇಳ್ದ. ಅಲ್ಲಿ ನೋವು ಶುರುವಾಯ್ತು, ಸುಮ್ಮನೆ ಅದು ಬಂದಿತ್ಲ ಕೂತೆ. ನೀವು ನೋಡ್ಬೇಕಿತ್ತು ಆತ ನಿಮ್ಮ ಟಿ ವಿ ನೋಡಿ? ಹ್ಞೂ ಆತು ಟಿವಿ ನೋಡಿ, ನೀ ಹೇಳ್ದಂಗೆ ಹೌದು, ಅವೇ ಬಂದವೇ ಬರ್ತವೆ. ಹೋ ಬನ್ನಿ ಅತ್ಲಕ್ ಪ್ಯಾಟೆ ಬದಿ ಅಂದ್ರೆ ಹೋ ಬರಲ್ಲ ನೋಡಿ, ನಿಮ್ದೊಂಥರ ವಿಚಿತ್ರ. ಎಂತದಾರು ತಿನ್ನಂಗೆ ಆಗದು ಮಾರೈತಿ, ಒಳ್ಳೆ ತಣ್ಣನ ಗಾಳಿ ಬೀಸ್ತದೆ, ಥರ ವಾತಾವರಣ ಘನ ಆಗದ್ಯಾ. ಎಂತದಾರು ಬಿಸಿ 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 ಬೋಂಡ ಬಜ್ಜಿ ತಿನ್ನೋಣ ಅನಿಸ್ತದೆ. ಎಂತದಾರು ಮಾಡ್ತೀಯನ್ನ? ಹಾಂ ಈಗ ಗೊತ್ತಾಯ್ತು, ನಾ ಅದೇ ಜ್ಞಾನ ಮಾಡಿದ್ನಪ್ಪ, ನಮ್ಮ ದೇವ್ರ ಸತ್ಯ ನಂಗೆ ಗೊತ್ತಿಲ್ಲನ. ಅದೇ ನಾ ಟಿ ವಿ ನೋಡಲಿ ಬಿಡಲಿ ಏನು ಬಂದು ಕೇಳಲ್ಲ, ಇದೇನಪ್ಪ ಇದು ಹಿಂಗೆ ಆಶ್ಚರ್ಯ ಅಂತ ಯೋಚನೆ ಮಾಡ್ತಿದ್ದೆ. ದೇವ್ರು ಎಲ್ಲಿಂದ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ಅಂತ ಜ್ಞಾನ ಮಾಡ್ತಿದ್ದೆ. ನೋಡಿದ್ರೆ ಇಲ್ಲಿ ಅಂತದ ತಿನ್ನಕ್ಕೆ ಬೇಯಿಸ್ಬೇಕಾಗಿದೆ, ಹಂಗಾಗಿ ಬಂದು ಕೇಳ್ತಿರೋದು. ಮಾರೈತಿ ಇಲ್ಲೇ ಈಗ ಕೇಳಿದಷ್ಟೇ ಸುಮ್ಮನೆ ಕೂತಿದ್ಯಲ್ಲ, ನಿಂಗೂ ಬೇಜಾರು ಕಳೀತದ. 4 ಬೋಂಡ ಕರೆದ್ರೆ ನಿಂಗೂ ಕೆಲಸ ಆದಂಗೆ ಆಗ್ತದೆ, ಬೇಜಾರು ಕಳೀತದಂತ ಹೇಳಿದೆ. ಹಾ ಹಾ ಜನ ಆಗ್ಬೋದು ಮರ್ರ. ಪ್ಯಾಟೆ ಬದಿ ಹೋಗಿ ಒಳ್ಳೆ ಎಲ್ಲ ಸಿಗ್ತದಲ್ಲ, ಒಳ್ಳೆ ಅಂತಂದ್ರೆ ಹೋಟ್ಲಲ್ಲಿ ಒಂದು 4 ಗೋಲಿ ಬಜೆನ ಬೋಂಡನ ತಿನ್ಕೊಂಡು ಕಾಪಿ ಕುಡ್ಕೊಂಡು ಬರೋದಲ್ಲನ. ಓ ಯಾರು ಈಗ ಈರುಳ್ಳಿ ಹೆಚ್ಚಿ ಕಲಸಿ ಎಣ್ಣೆಗೆ ಬಿಟ್ಟು ಆ ಪಾತ್ರೆ ತೊಳಿತಾರೆ, ನನ್ನ ಕೈಲಿ ಸಾಧ್ಯ ಇಲ್ಲ ಮರ್ರ, ನಾಳೆ ಬೇಕಾದ್ರೆ ಮಾಡಿಕೊಡ್ತೀನಿ. ಹ್ಞೂ ಆಗಲಿ, ಹೋಗ್ಲಿ ಬಿಡು. ಮತ್ತೆ ನಿನ್ನ ಮಗ ಫೋನ್ ಮಾಡಿದ್ನಾ? ಹ್ಞೂ ಮಾಡಿದ್ದ, ಆಫೀಸಿಗೆ ಬಂದು ಸ್ವಲ್ಪ ತಾತ ಅಂತ ಹೇಳ್ದ, ಆಫೀಸಿಗೆ ಹೋಗ್ಯಾನಂತೆ. ಹ್ಞೂ ಆಫೀಸಲ್ಲೇ ಫೋನ್ ಮಾಡ್ಬೇಕೇನ, ಮತ್ತೆ ಮನೇಲಿ ಹೆಂಡತಿ ಮಾಡಕ್ಕೆ ಬಿಡಲ್ಲ ಏನೋ ಫೋನು. ಯಾಕ್ರಿ ಎಂತ ಆತ? ಎಂತ ಆತಂದ್ರೆ ಎಂತ ಹೇಳೋದು, ಅದೊಂದು ಥರ ಮಾಡ್ತದಪ್ಪ. ನಾ ಅದೇ ಜ್ಞಾನ ಮಾಡ್ತಿದ್ದೆ ಬೆಳಿಗ್ಗೆ ತೋಟಕ್ಕೆ ಹೋದನು. ಅಲ್ಲ ಎಲ್ಲ ಗಾನ ಆಗಿದ್ದು ನಮ್ಮ ಕೈಕಲ್ಲಿ ಗಟ್ಟಿ ಇದ್ದೆ. ಹಿಂಗೆ ಹೋದಾಗ ಒಂದು 15 ದಿನಕ್ಕೆ ಇದು ದೀಪಾವಳಿ ಹಬ್ಬಕ್ಕಂತ ಹೋಗಿದ್ದ. ಅದು ಅವನು ಕರ್ದ ಅಲ್ಲ ಆ ಥರ, ಮತ್ತು ನನಗೂ ಹುಷಾರಿರ್ಲಿಲ್ಲ. ಬರೋಣ ಅಂತ ಏನೋ ಆಸೆ ಮಾಡ್ಕೊ ಹೋದರೆ ಏನೋ ಒಂಥರ ವಿಚಿತ್ರ ಆಡ್ತದಪ್ಪ. ನಾ ಅದೇ ಜ್ಞಾನ ಮಾಡೋದು. ಇನ್ನು ಪೂರ್ತಿ ಕೈ ಕಲ್ಸೋದು ಕಾಲದಲ್ಲಿ ಹೌದಾನೆ 1 ಲೋಟ ಕಾಫಿ ಕೊಡ್ತದ ಅದು? ಇಲ್ಲಪ್ಪ, ಕೊಡಲ್ಲ ಅದು. ಹೌದು ಮರ್ರ, ನಾನು ಅದೇ ಜ್ಞಾನ ಮಾಡ್ತಿದ್ದೆ. ಘನಾಗಿರ್ತದ ಕಣ್ರಿ. ನಾನು ಅವಾಗ ಕಾಲು ನೋವು ಅಂತ ಹೋಗಿದ್ನಲ್ಲ, ಅವಾಗ ಘನಾಗಿತ್ತು. ನಂಗೆ ಒಂದೇ ಒಂದು ಚೂರು ಕೆಲಸ ಮಾಡೋಕ್ಕೆ ಬಿಡ್ತಿರಲ್ಲ. ನಾನೇ ಅದು ಆಫೀಸಿಗೆ ಹೋದಾಗ ನಾನೇ ಒಂದು ಸಣ್ಣ ಪುಟ್ಟದೆಲ್ಲ ಎಷ್ಟಾಗ್ತದೋ ಅಷ್ಟು ಮಾಡಿಟ್ಟಿರ್ತಿದ್ದೆ. ಈ ಸಲ ಹೋಗಿ 1-2 ದಿನಕ್ಕೆ ಘನಾಂಗೆ ಮಾತಾಡಿಸ್ತು, ಪುಳ್ಳನ್ನೆಲ್ಲ ಮಾಡ್ತಿತ್ತಲ್ಲ. 3ನೇ ದಿನದಿಂದ ಮುಖ ಹಿಂಡಕ್ಕೆ ಶುರು ಮಾಡಾಕ ಹೊತ್ತು. ನಾನು ಅದೇ ಜ್ಞಾನ ಮಾಡಿದೆ, ಇದೆ ಅಂತ ಹಿಂಗೆ ಮಾಡ್ತಾ ಇದೆ ಅಂತ. ಅವತ್ತು ನೀ 2 ದಿನಕ್ಕೆ ಹೋಗಿದ್ದ, 2 ದಿನ ಎಲ್ಲ ಗಾನಾಗಿರ್ತದೆ. ಇದು 15 ದಿನ ಆತ ಹೋಗಿ, 15 ಎಲ್ಲಿ 20 ದಿನನೇ ಆಗಿತ್ತು. ಇಲ್ಲೇ ಜಾಕೋಬ್ ಹೊಡಿತಾರನ ಅಂತ ಅದು ಜ್ಞಾನ ಮಾಡ್ತು. ಅದು ಬೇರೆ ನಿನ್ನ ಮಗ ಇಲ್ಲೇ ಇರಿ ಅಂತಿದ್ನ, ಅದು ಅದೇ ಜ್ಞಾನ ಮಾಡ್ತು. ಹೋ ಏನು ಗಂಡ ಹೆಂಡತಿ ಇಲ್ಲೇ ಊರು ಬಿಡ್ತಾರೆ, ಟಿಕಾಣಿ ಹಾಕ್ತಾರೆ, ನಂಗಾಗಿದ್ದಲ್ಲ ಅಂತ ವರ್ಷ ಶುರು ಮಾಡ್ಕೋತು. ಎಂತ ನೋಡಿ, ಎಲ್ಲರ ಮನೇಲಿ ಇದ್ದಿದೆ, ಎಂತ ಮಾಡೋಕ್ಕಾಗ್ತದೆ. ನಾವು ಪಡ್ಕೊಬಂದಿದ್ದು ಇಷ್ಟೇ ಅನ್ಕೊಳೋದು, ಸುಮ್ಮನೆ ಆಗೋದು, ಎಂತ ಮಾಡೋಕ್ಕಾಗಲ್ಲ. ನಾನು ಅದೇ ಜ್ಞಾನ ಮಾಡ್ತಿದ್ದೆ. ಈಗ ಅನಾಥಾಶ್ರಮ ಅಲ್ಲ, ಅದೆಂಥದ್ದು ರುದ್ರಾಶ್ರಮದಲ್ಲ ಈಗ ಭಾರಿ ಗಾನಾಗಿರೋ ರುದ್ರಾಶ್ರಮ ಎಲ್ಲ ಇರ್ತದ ಕಣೆ. ಚಂದ್ರದು ಚಿಕ್ಕಮ್ಮನ ನೆಂಟ್ರ ಯಾರಪ್ಪ ಚಂದ್ರ ಹೇಳ್ತಿದ್ದ, ಭಾರಿ ಹೌದು ದೊಡ್ಡಿದು. ಅವಾಗಲೇ ಎಲ್ಲ 1000 ಮಣ ಅಡಿಕೆ ಆಗ್ತದೆ ಅಂತಿದ್ರು, ಈಗ ಇನ್ನೂ ಗಾನಾಗತ್ತದೆ ಏನೋ. ಅವು ಎಲ್ಲ ಮಕ್ಕಳೆಲ್ಲ ಫಾರಿನಲ್ಲೆಲ್ಲ ಇರೋದಂತೆ, ಅದು ಒಂದೇ ಮುದುಕಿ ಇರೋದಂತೆ. ಇಲ್ಲಿ ಇರೋಕ್ಕಾಗಲ್ಲ ಅಂತ ಅಲ್ಲೆಲ್ಲೋ ಯಾವುದೋ ಊರಲ್ಲಂತಪ್ಪ 4 ಅಷ್ಟು ಗನ ಕೇಳಲ್ಲ, ತಿಂಗಳಿಗೆ ಮಗ ದುಡ್ಡು ಕಳಿಸ್ತಾನಂತೆ. ಅದು 20-25 ಸಾವಿರನ ಕಳಿಸೋದಂತೆ. ಗಾನಾಂಗ್ ನೋಡ್ಕೋತಾರಂತೆ ಕಣೆ.
ಮರ್ರ ಎಂತ ಮಾತಾಡ್ತಿರ್ರಿ, ನಿಮಗೆಂತ ಆಗ್ಯದ? ಆಗಿದೆ ಅಂತಲ್ಲೇ. ಹೌದಾ ಮತ್ತೆ ನೀವು ಕೈಯಡಿ ಕಾಲಡಿ ಎಲ್ಲ ನಾವು ಕಾಲಿನ ಕಸ ಆಗೋ ಬದಲು ಸುಮ್ಮನೆ ಅಂತಲ್ಲಿ ಇರೋದು ಭಾರಿ ಒಳ್ಳೆ ಕೆಲಸ ಅನಿಸ್ತಾ ಇದೆ. ನಾ ಅದೇ ತೀರ್ಮಾನ ಮಾಡೀನಿ. ಆಗಷ್ಟು ಕಾಲ ಇಲ್ಲಿರೋದು, ಆಗಲೇ ಇಲ್ಲ ಕೈ ಕಾಲು ಸೋದ ಕಾಲಕ್ಕೆ ಒಳ್ಳೆ ಹೋಗಿ ಸೇರ್ಕೊಳೋದು ಅಂತಲೇ ಜ್ಞಾನ ಮಾಡೀನಿ ಅಷ್ಟೆ. ಆಮೇಲೆ ನಾನು ಹೋದ್ಮೇಲೆ ನಿಂಗೂ ಅಷ್ಟೆ, ಇಲ್ಲಾರು ಒಬ್ಳಿರೋಕ್ಕೆ ಕಷ್ಟ ಆಗ್ತದೆ, ಎಲ್ಲಾರೆ ಯಾರು ಇರ್ತಾರಲ್ಲ ಎಲ್ಲ ಹಿಂಗೆ ಗಾನಾಗಿರಕ್ಕೆ ಆಗ್ತದೆ, ಹಾಗೆ ಜ್ಞಾನ ಮಾಡೀನಿ. ಮರ ನೀವು ಅಲ್ದೆ ಹೋದವ್ ಮಾತಾಡ್ಬೇಡಿ. ಒಬ್ಳೆ ಇರ ಗಾನಾಗತ್ತದಂತೆ. ಅಲ್ಲ ಮತ್ತು ನಾವೇನು ಭೂಮಿ ಬಾಳೋ ತನಕ ನಾವೇನು ಬಾಳ್ತೀವನೇ? ಹೋಗ್ಲೇಬೇಕಲ್ಲ ನಾ. ಹೌದು, ಹೋಗ್ಲೇಬೇಕು. ನಾನೇ ಮೊದಲು ಹೋದ್ರೆ ಯಾರು ಹೋದ್ರೂ ಅಷ್ಟೆ ಹೇಳಿದ್ದು. ನಾನು ಅದೇ ಜ್ಞಾನ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ನಮ್ಮವು ಅಂದ್ಕೊಂಡು ಯಾರ್ದೋ ಕೈಯಡಿ ಕಾಲಡಿ ಕಸ ಆಗಿರೋ ಬದಲು ದೇವ್ರ ಗಾನ ಕೊಟ್ಟಾನೆ, ದುಡ್ಡು ಗಿಡ್ ಬ್ಯಾಂಕಲ್ಲಿ ಹಾಕೊಂಡು ಫಿಕ್ಸಡಿಗೆ ಇಟ್ಕೊಂಡು ತಿಂಗಳ ಇಷ್ಟ ಅಂತ ಕೊಟ್ಕೊಂಡು ಅವ್ರಿಗೆ ನೆಮ್ಮದಿಯಾಗಿರ್ಬೋದು. ನೀ ಸುಮ್ಮನಿರು, ನಾನು ಹಂಗೆ ನಿಶ್ಚಯ ಮಾಡೀನಿ. ಅದೇನೋ ನೋಡೋಣ ಆ ಕಾಲಕ್ಕೆ ಬಿಡಿ. ನನಗೂ ಹಾಗೆ ಅನಿಸ್ತು. ನೆನ್ನೆನೋ ಅಷ್ಟೇ ಅಲ್ಲೆಲ್ಲ ನೋಡಿದ್ನಲ್ಲ ಫಂಕ್ಷನಲ್ಲಿ, ಎಲ್ಲ ನಮ್ಮ ಚಿಕ್ಕಮ್ಮರ ಸಸ್ದಿಕ್ಳು ಮಕ್ಕಳು ಅಕ್ಕಂದಿಕ್ಳು ಎಲ್ಲರೂ ಅಷ್ಟೇ. ಅವು ಪಾಡಿಗೆ ಅವು ಗಂಡ ಮಕ್ಳ ಜೊತೆ ಉಣ್ಕೋತಿದ್ವು, ತಿಂತಿದ್ವು, ಎದ್ದು ಹೋಗ್ತಿದ್ವು. ಇವ್ರನ್ನೆಲ್ಲ ಚೂರು ಮಾಡ್ತಿದ್ವು, ಇದು ಮಾಡ್ತಿದ್ವು. ನಾನು ಅವಾಗ ಅಂದ್ಕೊಂಡೆ ಎಲ್ಲರೂ ಮಾಡ್ದಂಗೆ ನಮ್ಮ ಮನೇಲೂ ಮಾಡ್ತೇನೆ, ನಾವು ಜಾಸ್ತಿ ತಲೆಗೆ ಹಾಕೋಬಾರ್ದು ಅಂತ. ಸುಮ್ಮನಿರಿ, ತಲೆಗೆ ಹಾಕೊಂಡಂಗೂ ತಲೆ ಕೆಡ್ತದೆ. ಈಗ ಎಲ್ಲರೂ ಹಾಗೆ, ಸುಮ್ಮನಿರಿ. ಎಲ್ಲರೂ ಹಾಗೇನಿಲ್ಲ, ನಮ್ಮ ಹಣೆ ಬರೋ ಅಷ್ಟೆ. ಗಾನಾಗ ನೋಡಿ ಸಂಬಂಧ ಮಾಡಿದರೆ ಗಾನಾಗ ಆತಿತ್ತು. ಇವನೇನೋ ಇಷ್ಟಪಟ್ಟೆ ಅಂತ ಇಲ್ಲಿಂದ ತಂದು ಸಾರ್ಕೊಂಡಲ್ಲ, ಎಂತ ಮಾಡೋದು? ಮರ್ರ ನೀವು ಸುಮ್ಮನಿರಿ, ಹಳೇ ಪುರಾಣ ಎತ್ಬೇಡಿ. ಅವಾಗೇನು ಕುಣಿತಿದ್ರಿ ಮಗನ ಮದುವೆ ಅಂತ, ಅಯ್ಯೋ ಇದೇ ಹುಡುಗಿ ಆಗ್ಬೇಕು ಅಂತ ಏನಪ್ಪ ಮಗಂದು ಅವಾಗ ಕುಂದಾಟ ಆಗ್ತಿತ್ತ, ಈಗ ಹೊಳಿಸ್ತಾ ಬಂತ. ಇದಕ್ಕೆ ನಾನು ಅವಾಗಿಂದ ಹೇಳಿದ್ದು. ಅವಾಗ ನಾ ಹೇಳಿದ್ರೆ ನಾನೇ ಕೆಟ್ಟೋಳು. ಈಗ ಯಾರನ್ನು ಮದುವೆ ಮಾಡಿಸ್ಕೊತಂದ್ರು ಅಷ್ಟೇ. ಈಗ ನಮ್ಮ ಚಿಕ್ಕಮ್ಮನ ಮಕ್ಕಳದು ಮತ್ತು ದೊಡ್ಡವನ ಮಕ್ಕಳದು ಎಲ್ಲ ನೋಡಿದ್ನಲ್ಲ, ಎಲ್ಲರೂ ಸಂಬಂಧ ಅಂತ ದೊಡ್ಡ ಮನೆಯಿಂದನೇ ತಂದ್ಕೊಂಡಾರೆ. ಎಲ್ಲ ಹೇಳ್ತಾ ಕೂತಿದ್ರಲ್ಲ ನೆನ್ನೆ, ಅಯ್ಯೋ ನನ್ನ ಸೊಸೆ ಹಿಂಗೆ, ನನ್ನ ಸೊಸೆ ಹಾಗೆ ಅಂತ ಎಲ್ಲರೂ ದೂರನೇ ಹೇಳ್ತಾ ಕೂತಿದ್ರಲ್ಲ. ಅದಕ್ಕೆಲ್ಲ ಹೋಲಿಸಿದ್ರೆ ನಮ್ಮ ಮನೇಲಿ ಎಷ್ಟು ಪರವಾಗಿಲ್ಲ, ಸುಮ್ಮನಿರಿ. ಎಂತ ಪರವಾಗಿಲ್ಲ ಏನ, ಅವನಿಗೂ ಸಾಕಾಗಿ ಹೋಗಿದೆ, ರೋಸೆದೆ. ಅವನ ಹತ್ರನೂ ರೂಮಲ್ಲಿ ಕೇಳಿಸ್ತಿತ್ತು ನನಗೆ, ಚಯ್ಯ ಪಯ್ಯ 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 ಅಂತಾನೆ ಇರ್ತದೆ. ಅವನಾಗಿದ್ದಕ್ಕೆ ಹೊಂದ್ಕೊ ಹೋತಾ ಅದ. ಇನ್ಯಾವನಾರಾಗಿದ್ರೆ ಬಿಟ್ಟು ಬಿಸಾಕ್ ಹೋಗಿರ್ತಿದ್ದ. ಬೆಳ್ಳಿದು ಒಂಥರ ತೀರ ಅತಿರೇಕಾದಿ ಅಂತ ಗೊತ್ತಾ. ಈಗ ತೀರ ಪೇಟೆಲೇ ಬೆಳೆದು ಹುಡುಗಿಯರಾದ್ರೆ ಅವು ಅದೇ ಥರ ನೋಡ್ಕೊಂಡು ಬೆಳೆದಿರ್ತಾವೆ, ಹಾಗೆ ಬೆಳ್ಕೊ ಹೋಗ್ತವೆ. ಈ ಹಳ್ಳಿಲೇ ಬೆಳೆದು ಹುಡುಗಿಯರು ಹಳ್ಳಿಲೇ ಮದುವೆ ಮಾಡಿಕೊಟ್ರೆ ಒಂಥರ ಇದೇ ವಾತಾವರಣಕ್ಕೆ ಹೊಂದ್ಕೊಂಡಿರ್ತಾರೆ, ಇಲ್ಲಿಗೆ ಹೊಂದ್ಕೊ ಹೋಗ್ತಾರೆ. ಈಗ ಬೊವ್ವೆ ಎಲ್ಲ ಕಾಣಲ್ಲ ಅನ್ನ. ಬೊವ್ವಿಗೂ ಬೆಳ್ಳಿಗೂ ಏನು ಭಾರಿ ವರ್ಷ ಏನು ವ್ಯತ್ಯಾಸ ಇಲ್ಲ, ಏನೊಂದು 10-12 ವರ್ಷ ವ್ಯತ್ಯಾಸ ಇರ್ಬೋದು ಅಷ್ಟೇ. ಅವರೆಲ್ಲ ನೋಡೋ ಬೊವ್ವೆ ಹಳ್ಳಿಲೇ ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ ಮದುವೆ ಮಾಡಿಕೊಟ್ಟು ಎಲ್ಲ ಹೊಂದ್ಕೊ ಹೋಗ್ತದೆ. ಇವು ಹೆಂಗೆ ಗೊತ್ತಾ, ಇಲ್ಲಿ ಹಳ್ಳಿಲಿ ಹುಟ್ಟು ಬೆಳೆದಿದ್ದ, ಆಮೇಲೆ PUC ಹಾಗೆ ಅದು ಹಾಸ್ಟ್ಲಿಗೆ ಹೋಗಿದ್ದ, ಅಲ್ಲೆಲ್ಲ ಒಂಥರ ತುಳುಕು ಬುಳುಕು ನೋಡ್ತು. ಆಮೇಲೆ ಪ್ಯಾಟಿಗೆ ಬೇರೆ ಹೋಗಿದ್ದು, ಬೆಂಗಳೂರು ಬದಿ ಓದಿದ್ದು. ಅದೊಂಥರ ಈಗ ಇನ್ನೂ ಒಂಥರ ವಿಚಿತ್ರ ಆಡ್ತಾ ಇದೆ, ಭಾರಿ ವಿಚಿತ್ರ ಮಾಡ್ತಾ ಇದೆ. ಈಗ ತೀರ ಪೇಟೆ ಹುಡುಗಿಯರ್ದಾರ ಅವ್ರದ್ದೊಂದೇ ಥರ ಇರ್ತದೆ, ಹಳ್ಳಿ ಹುಡುಗಿಯರ್ದು ಅವ್ರದ್ದೊಂದೇ ಥರ ಇರ್ತದೆ. ಈ ಥರದವು ಅಂತ ಇತ್ಲಾಗೂ ಪೂರ್ತಿ ಇಲ್ಲ, ಅತ್ಲಾಗೂ ಪೂರ್ತಿ ಇಲ್ಲ ಅಂಥವು ಹಿಂಗೆ ಆಗೋದು. ಏನೋ ಅಪರೂಪಕ್ಕೆ ಒಳ್ಳೆ ಮಾತಾಡ್ತಾ ಇದೀಯ ನೋಡು. ಯಾವಾಗಲೂ ಒಳ್ಳೆ ಮಾತಾಡೋದು ನೀವು ಅಪ್ಪ ಮಕ್ಳಿಗೆ, ನಾನು ಮಾತಾಡೋದು ಒಂದು ಸಾಸಾರ ಅಷ್ಟೆ. ನೀವು ಹೇಳ್ತೀರಲ್ಲ, ನಾನು ಮೊನ್ನೆ ಕೇಳಿದೆ, ಅಲ್ಲ ಕಣ ಚರಣ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಒಂದು ಮಕ್ಕಳು ಮಾಡ್ಕೊಂಡ್ಲಲ್ಲ, ಎಂಥ ಕಥೆನ ನಿಮ್ಮದು? ನಗಾಡ್ತಾರೆ ಹೇಸ್ಕಿ, ಯಾರು ಕೇಳ್ದವ್ರು ನಗಾಡ್ತಾರೆ ಅನ್ನೋದಕ್ಕಿಂತ ನಿಮಗೇನು ವಯಸ್ಸು ಕೂಡ ಬರ್ತದನು, ಎಂತ ಆಗ್ಯದ ಅಂತ ಅಂದೆ. ಹೌದು ನೋಡು, ನಾನು ಕೇಳಬೇಕು ಅಂತ ಜ್ಞಾನ ಮಾಡ್ತಿದ್ದೆ. ನಾನು ಅಲ್ಲೇಸ್ದೆ ನೀ ಮಾತಾಡ್ತಿದ್ದ ಎಂತ ಅಂದ.
ಅವು ಎಂತ ಹೇಳೋದು ನಂಗೆ ಕೇಳಿಸ್ಲ ಅಷ್ಟೊತ್ತಿಗೆ ಯಾರ್ದು ಫೋನ್ ಬಂತಲ್ಲ. ಅವತ್ತು ಮಹೇಶ ಇಲ್ಲಿ ತೋಟಕ್ಕೆ ದನ ನುಗ್ಗಿವೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ನ, ನಾ ಅವನ ಹತ್ರ ಮಾತಾಡಕ್ಕೆ ಹೋದೆ. ಹಾಂ ಅದೇ ಅವಂತು ನಾನು ಅವನ ಹತ್ರ ಕೇಳಿದೆ, ಅದ ಹತ್ರ ಏನು ಕೇಳಲಪ್ಪ. ಇದು ಅಡುಗೆ ಮನೇಲಿತ್ತು, ಜುಟ್ಟಿ ಹಾರಿಸ್ಕೊತ ಬಂತು. ನಾವಿಬ್ಬರು ಇಲ್ಲಿ ಕೆಲಸ ಮಾಡೋರು, ಬಾಡಿಗೆ ಅಷ್ಟಿದೆ, ಅಷ್ಟು ಖರ್ಚಿದೆ, ಇಷ್ಟು ಖರ್ಚಿದೆ. ಈಗ ಮಕ್ಕಳೆಲ್ಲ ಮಾಡಿಕೊಂಡ್ರೆ ಸ್ಕೂಲಿಗೆಲ್ಲ 3 ಲಕ್ಷ 4 ಲಕ್ಷ 5 ಲಕ್ಷ ಎಲ್ಲ ಇರ್ತದೆ ಸ್ಕೂಲಿಗೆ. ಹಂಗೆಲ್ಲ ಎಲ್ಲಿಂದ ದುಡ್ಡು ಹೊಂದಿಸೋದು, ಎಷ್ಟು ಕಷ್ಟ ಆಗ್ತದೆ. ಇಲ್ಲಿ ಬಂದು ನೋಡ್ಕೊಳೋರು ಯಾರು, ನೀವು ಬಂದು ನೋಡ್ಕೋತೀರನೋ, ಹಾಗೆ ಹೀಗೆ ಅಂತ ಒಂದೇ ಉಸಿರಲ್ಲಿ ಮಾತಾಡಿ ಹೋತಪ್ಪ. ನಾ ಹರ ಅನ್ಲೆ ಶಿವ ಅನ್ಲೆ ನಿನ್ನ ಬಾಯಿಗೆ ಯಾರು ಲೆಟರ್ ಅನ್ಕೊಂಡು ಸುಮ್ಮನೆ ಅದೇ. ಒಂಥರ ವಿಚಿತ್ರ ಅಂತ ಹೇಳೋದೇ ಏನು ಎಂತ ಹೇಳೋದ ನೋಡಿ. ನಾನು ಅದೇ ಲಕ್ಷ್ಮಕ್ಕನ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿನಿ, ಒಂಚೂರು ಖಾರವಾಗೇ ಮಾತಾಡೋಣ ಅಂದ್ಕೊಂಡಿನಿ. ಏನಂತಾನೆ ಅರ್ಥ ಆಗಲ್ಲ ನೋಡಿ. ಸರಿ, ಒಂಚೂರು ಕುಡಿಯೋಕಾರ ಕೊಡು ಮಾರೈತಿ. ಬೋಂಡ ಮಾಡ್ತಿದ್ರು ಸಾಯಿಲೆ, ಕಾಪಿ ಗಿಪಿನಾರು ಕೊಡು. ಆತು ಮರ್ರ, ನೀವು ನಾ ಕೊಡ್ಲ ಅಂದ್ರೆ ಬಿಡಲ್ಲ.